ಆಕ್ಷೇಪ 1 ಕಾಂತರಾಜು ವರದಿ 10 ವರ್ಷದ ಹಿಂದಿನದ್ದು. ಆಕ್ಷೇಪ 2 2015ರಲ್ಲಿ 5.98 ಕೋಟಿ. ಎಸ್, ನೀವು ನೋಡ್ತಾ ಇದ್ದೀರಾ. ಆಕ್ಷೇಪ 2 2015ರಲ್ಲಿ 5.98 ಕೋಟಿ ಜನಸಂಖ್ಯೆಯ ದತ್ತಾಂಶ ಇದು. ಈಗ ಅದು ಅಪ್ರಸ್ತುತ. ಎಸ್, ಆಕ್ಷೇಪ 3 ಯಾವುದು ಅಂತಂದ್ರೆ ಸಮೀಕ್ಷೆ ಮಂಡನೆ ಬಳಿಕ ಅಸಮಾಧಾನ ಸ್ಫೋಟ, ರಾಜಕೀಯ ಹಿನ್ನಡೆ ಸಾಧ್ಯತೆ. ಆಕ್ಷೇಪ 4 ಸಮೀಕ್ಷೆ ಅಂಗೀಕರಿಸಿದ್ರೆ ಕೆಲ ಸಮುದಾಯಗಳ ವಿರೋಧ ಕಟ್ಟಿಕೊಳ್ಳಬೇಕಾಗುತ್ತದೆ. ಎಸ್, ಹೌದು. 1983 1985ರಲ್ಲಿ ಈ ಒಂದು ಪ್ರಯೋಗ ಆಗಿ ಕಾಂಗ್ರೆಸ್ ಪಕ್ಷ ನಷ್ಟವನ್ನ ಅನುಭವಿಸಿದಂತಹ ದಾಖಲೆಗಳು ಕೂಡ ಇದೆ. ಎಸ್, 1989ರಲ್ಲಿ ವೀರೇಂದ್ರ ಪಾಟೀಲ್ರು ಈ ಒಂದು ಸಮುದಾಯಗಳನ್ನ ಪಕ್ಷದ ತೆಕ್ಕೆಗೆ ತಂದಿದ್ರು. ಈಗ ಆಕ್ಷೇಪ 5 ಬಗ್ಗೆ ಮಾತನಾಡುವುದಾದ್ರೆ 2023ರಲ್ಲಿ ಲಿಂಗಾಯತ ಸಮುದಾಯದ ಕಾಂಗ್ರೆಸ್ ಕೈ ಹಿಡಿದಿದೆ. 50 ಕಡೆ ಲಿಂಗಾಯತರು ಸ್ಪರ್ಧೆ, 37 ಕಡೆ ಗೆದ್ದಿದ್ದಾರೆ. ಜಾತಿ ಸಮೀಕ್ಷೆಯಿಂದ ಈಗ ಸಮುದಾಯದಲ್ಲಿ ತಪ್ಪು ಸಂದೇಶ ರವಾನೆಯಾಗಿದೆ. ಆಕ್ಷೇಪ 6 ಏನು ಅಂತಂದ್ರೆ ಸಮೀಕ್ಷಾ ವರದಿಯಲ್ಲಿ ಲಿಂಗಾಯತರ ಸಂಖ್ಯೆ ಕಡಿಮೆ ತೋರಿಸಲಾಗಿದೆ, ಅದು ಒಪ್ಪಿತ ಅಲ್ಲ ಅಂತ ಹೇಳಲಾಗ್ತಾ ಇದೆ. ಇನ್ನು ಆಕ್ಷೇಪ 7 ಇದನ್ನ ಹೀಗೆ ಮುಂದುವರಿಸಲು ಬಿಟ್ರೆ ವಿರೋಧಿಗಳಿಗೆ ಬಲ ದೊರೆತಂತೆ ಆಗುತ್ತೆ. ಆಕ್ಷೇಪ 8 ಎಲ್ಲರಿಗೂ ಕೂಡ ಮೀಸಲಾತಿ ಬೇಕು, ಆದ್ರೆ ಉಪಜಾತಿಗಳ ಮುಂದೆ ಲಿಂಗಾಯತ ಅಂತ ಹೇಳಿ ಬರೆಸಿದ್ರೆ ಸೌಲಭ್ಯ ಸಿಗೋದಿಲ್ಲ. ಆಕ್ಷೇಪ 9 ಒಳ ಮೀಸಲಾತಿಗೆ ನಮ್ಮ ಒಪ್ಪಿಗೆ ಇಲ್ಲ, ಅದನ್ನ ಕೂಡಲೇ ಕೈಬಿಡಿ. ಎಸ್ ವೀಕ್ಷಕರೇ, 9 ಈ ಒಂದು ಆಕ್ಷೇಪವನ್ನ ಕೊಟ್ಟಿದ್ದಾರೆ. 9 ಆಕ್ಷೇಪಗಳನ್ನ ವೀರಶೈವ ಲಿಂಗಾಯತ ಸಮುದಾಯ ಹೇಳ್ತಾ ಇದೆ. ಕಾಂತರಾಜು ವರದಿಯನ್ನ ನಾವು ಅಂಗೀಕರಿಸೋದಿಲ್ಲ ಅಂತ ಹೇಳ್ತಾ ಇದೆ. ಯಾಕಾಗಿ ಅಂಗೀಕರಿಸೋದಿಲ್ಲ ಅಂತ ನೋಡೋದಾದ್ರೆ ಕಾಂತರಾಜು ವರದಿ 10 ವರ್ಷದ ಹಿಂದಿನದ್ದು ಅಂತ ಹೇಳಿ ಆಕ್ಷೇಪ 1ರಲ್ಲೇ ಹೇಳ್ತಾ ಇದೆ. ಇದು 10 ವರ್ಷದ ಹಿಂದಿನದ್ದು. 10 ವರ್ಷದ ಹಿಂದಿನ ವರದಿಯನ್ನ ಈಗ ಹೇಗೆ ಜಾರಿ ಮಾಡ್ತೀರಾ ಅಂತ ಹೇಳಿ ವೀರಶೈವ ಲಿಂಗಾಯತ ಜಾತಿ ಆಕ್ಷೇಪವನ್ನ ಹೊರಹಾಕ್ತಾ ಇದೆ. ಆಕ್ಷೇಪ 2 ಏನು ಅಂತಂದ್ರೆ 2015ರಲ್ಲಿ 5.98 ಕೋಟಿ ಜನಸಂಖ್ಯೆಯ ದತ್ತಾಂಶ ಇತ್ತು. ಈಗ ಇದು ಅಪ್ರಸ್ತುತವಾಗಿದೆ. 2015ರ ವರದಿಯನ್ನ ಇಟ್ಟುಕೊಂಡು ಈಗ ಯಾಕೆ ಬರ್ತಾ ಇದ್ದೀರಾ? 2015ರಲ್ಲಿ 5.98 ಕೋಟಿ ಜನಸಂಖ್ಯೆಯ ದತ್ತಾಂಶ ಇದು. ಈಗ ಅದು ಅಪ್ರಸ್ತುತ. ಎಷ್ಟೋ ಜನ ಸತ್ತಿದ್ದಾರೆ, ಎಷ್ಟೋ ಜನ ಹುಟ್ಟಿದ್ದಾರೆ. ಆಕ್ಷೇಪ 3 ಏನು ಗೊತ್ತಾ? ಸಮೀಕ್ಷೆ ಮಂಡನೆ ಬಳಿಕ ಅಸಮಾಧಾನ ಸ್ಫೋಟ, ರಾಜಕೀಯ ಹಿನ್ನಡೆ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಸಮೀಕ್ಷೆ ಯಾವಾಗ ಮಂಡನೆ ಆಗುತ್ತೋ ಆಗ ಈಗ ಆಲ್ರೆಡಿ ಅಸಮಾಧಾನ ಸ್ಫೋಟವಾಗಿದೆ. ಇದು ರಾಜಕೀಯವಾಗಿ ಪೆಟ್ಟು ಬೀಳುತ್ತೆ. ವೀರಶೈವ ಲಿಂಗಾಯತ ಸಮುದಾಯದ ನಾಯಕರು ಕೂಡ ಪಕ್ಷಗಳಲ್ಲಿ ಇದ್ದಾರೆ. ಅದು ರಾಜಕೀಯವಾಗಿಯೂ ಕೂಡ ಹೊಡೆತ ಬೀಳುತ್ತೆ. ಆಕ್ಷೇಪ 4 ಏನು ಅಂತಂದ್ರೆ ಸಮೀಕ್ಷೆ ಅಂಗೀಕರಿಸಿದ್ರೆ ಕೆಲ ಸಮುದಾಯಗಳ ವಿರೋಧವನ್ನ ಕಟ್ಟಿಕೊಂಡಂಗ ಆಗುತ್ತೆ. ಕಾಂತರಾಜು ಅವರ ಈ ಒಂದು ವರದಿ, ಈ ಒಂದು ಸಮೀಕ್ಷೆಯನ್ನ ನೀವು ಅಂಗೀಕರಿಸಿದ್ರೆ ಕೆಲ ಸಮುದಾಯಗಳ ವಿರೋಧವನ್ನ ನೀವು ಕಟ್ಕೊಳ್ಬೇಕಾಗುತ್ತೆ. ಹೇಗೆ ಅದನ್ನ ರಾಜಕೀಯ ಪಕ್ಷವಾಗಿ ಮುಂದೂಡ್ಕೊಂಡು ಹೋಗ್ತೀರಾ? ರಾಜಕೀಯವಾಗಿ ನೀವು ಹೇಗೆ ಗೆಲುವನ್ನ ಸಾಧಿಸ್ತೀರಾ? ಸಮುದಾಯಗಳ ವಿರೋಧವನ್ನ ಕಟ್ಟಿಕೊಂಡು ಹೇಗೆ ಪಕ್ಷವನ್ನ ರನ್ ಮಾಡ್ತೀರಾ ಎನ್ನುವಂತಹ ಪ್ರಶ್ನೆ ಕೂಡ ಈಗ ಉದ್ಭವ ಆಗ್ತಾ ಇದೆ. 1983 1985ರಲ್ಲಿ ಈ ಒಂದು ಪ್ರಯೋಗ ಮಾಡಲಾಗಿತ್ತು. ಕಾಂಗ್ರೆಸ್ ಭಾರೀ ನಷ್ಟವನ್ನು ಅನುಭವಿಸಿತ್ತು ವೀಕ್ಷಕರೇ. ಈಗ ಮತ್ತೆ ಅದೇ ಮಾಡ್ಲಿಕ್ಕೆ ಹೋದ್ರೆ ಕಾಂಗ್ರೆಸ್ ಕೆಳಗೆ ಬಿದ್ದು ಹೋಗುತ್ತೆ. 1989ರಲ್ಲಿ ವೀರೇಂದ್ರ ಪಾಟೀಲ್ರು ಈ ಒಂದು ಸಮುದಾಯಗಳನ್ನ ಪಕ್ಷದ ತೆಕ್ಕೆಗೆ ತಂದುಕೊಂಡಿದ್ರು. ಈಗ ಮತ್ತೆ ಹಾಗೆ ಆಗುತ್ತೆ. ಯಾವಾಗ 1985ರಲ್ಲಿ 83ರಲ್ಲಿ ಏನಾಯ್ತು ಅದೇ ತರ ಕಾಂಗ್ರೆಸ್ ಹೆಸರಿಲ್ಲದ ಹಾಗೆ ಅಳಿಸಿ ಹೋಗುತ್ತೆ. ಬೇಡ, ಮಾಡಬೇಡಿ ಅಂತ ಹೇಳಿ ವೀರಶೈವ ಲಿಂಗಾಯತ ಸಮುದಾಯ ಹೇಳ್ತಾ ಇದೆ. ಆಕ್ಷೇಪ 5
2023ರಲ್ಲಿ ಲಿಂಗಾಯತ ಸಮುದಾಯ ಕಾಂಗ್ರೆಸ್ ಕೈ ಹಿಡಿದಿದೆ. ಯಾವಾಗ 2023ರಲ್ಲಿ ಹೇಗೆ ಅವರಿಗೆ ಮೋಸ ಮಾಡ್ತೀರಾ ಅಂತ ಅವರೇ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ನಿಮ್ಮ ಕೈ ಹಿಡಿದಿದ್ದು, ಕಾಂಗ್ರೆಸ್ನ ಕೈ ಹಿಡಿದಿದ್ದು 2023ರ ಎಲೆಕ್ಷನ್ ನಲ್ಲಿ ಲಿಂಗಾಯತ ಸಮುದಾಯವೇ. ಸಿದ್ದರಾಮಯ್ಯ ಅವರೇ ಈಗ ಯಾಕೆ ನಮ್ಮನ್ನ ದೂರ ಮಾಡ್ತಾ ಇದ್ದೀರಾ ಎನ್ನುವಂತಹ ಪ್ರಶ್ನೆಯನ್ನ ಲಿಂಗಾಯತ ಸಮುದಾಯದವರೇ ಕೇಳ್ತಾ ಇದ್ದಾರೆ. 50 ಕಡೆ ಲಿಂಗಾಯತರು ಸ್ಪರ್ಧೆಯನ್ನ ಮಾಡಿದ್ರು ವೀಕ್ಷಕರೇ. 2023ರ ಕತೆ ಹೇಳ್ತಾ ಇರೋದು ನಾನು. 50 ಕಡೆ ಲಿಂಗಾಯತರು ಸ್ಪರ್ಧೆಯನ್ನ ಮಾಡಿದ್ರು, 37 ಕಡೆ ಗೆದ್ದಿದ್ರು. ಜಾತಿ ಸಮೀಕ್ಷೆಯಿಂದ ಈಗ ಸಮುದಾಯಗಳಲ್ಲಿ ತಪ್ಪು ಸಂದೇಶ ರವಾನೆಯಾಗುತ್ತೆ. ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಂತಹ ವೀರಶೈವ ಲಿಂಗಾಯತ ನಾಯಕರಿಗೆ ಅದು ಮುಜುಗರವನ್ನ ತರುತ್ತೆ. ಆ ಒಂದು ಕಾರಣಕ್ಕೆ ಸಿದ್ದರಾಮಯ್ಯ ಅವರಿಗೆ ಪತ್ರವನ್ನು ಬರೆಯಲಾಗುತ್ತೆ. ಜಾತಿ ಸಮೀಕ್ಷೆಯಿಂದ ಈಗ ಸಮುದಾಯಗಳಲ್ಲಿ ತಪ್ಪು ಸಂದೇಶವನ್ನ ರವಾನೆ ಆಗ್ತಾ ಇದೆ, ಬೇಡ ಅದೆಲ್ಲ ಆಗೋದು ಅಂತ. ಆಕ್ಷೇಪ 6, ಸಮೀಕ್ಷಾ ವರದಿಯಲ್ಲಿ ಲಿಂಗಾಯತರ ಸಂಖ್ಯೆ ಕಡಿಮೆ ತೋರಿಸಲಾಗಿದೆ, ಅದು ನಾವು ಒಪ್ಪೋದಿಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ. ಆಕ್ಷೇಪ 6ರಲ್ಲಿರುವುದೇ ಏನು ಸಮೀಕ್ಷಾ ವರದಿಯಲ್ಲಿ ಲಿಂಗಾಯತರ ಸಂಖ್ಯೆಯನ್ನ ಕಡಿಮೆ ತೋರಿಸಲಾಗಿದೆ. ಲಿಂಗಾಯತರು ನಾವ್ ಯಾಕೆ ಒಪ್ಕೋಬೇಕು ಅದನ್ನ ಅಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಆಕ್ಷೇಪ 7ರಲ್ಲಿ ಇದನ್ನ ಹೀಗೆ ಮುಂದುವರಿಸಲು ಬಿಟ್ರೆ ವಿರೋಧಿಗಳಿಗೆ ಇದೇ ಬಲವಾಗುತ್ತೆ. ಎಸ್, ಇದನ್ನು ಕೂಡ ಹೇಳ್ತಾ ಇದ್ದಾರೆ. ಅಲ್ಲಿರುವಂತಹ ಕಾಂಗ್ರೆಸ್ ಪಕ್ಷದಲ್ಲಿರುವಂತಹ ವೀರಶೈವ ಲಿಂಗಾಯತ ನಾಯಕರುಗಳು ಇದನ್ನೇ ಹೇಳ್ತಾ ಇರೋದು. ಹಿಂಗೆ ನೀವು ಮುಂದುವರಿಸ್ಕೊಂಡು ಹೋದ್ರೆ ವೀರಶೈವ ಲಿಂಗಾಯತರಿಗೆ ಕೋಪ ಬರುತ್ತೆ. ಅವರು ಮುಂದಿನ ಎಲೆಕ್ಷನ್ನಲ್ಲಿ ಬೇರೆ ದಾರಿಯನ್ನ ಹಿಡಿತಾರೆ. ಆ ಒಂದು ಕಾರಣಕ್ಕೆ ಇದು ವಿರೋಧಿಗಳಿಗೆ ಬಲ ತುಂಬುವಂತಹ ಕೆಲಸ ಆಗುತ್ತೆ ಎನ್ನುವಂತಹ ವಿಚಾರವಾಗಿ ಮಾತನಾಡಿದ್ದಾರೆ. ಇನ್ನು ಹಿಂಗೆ ಬಿಟ್ರೆ ಇದು ವಿರೋಧಿಗಳಿಗೆ ಇದೇ ಬಾಣವಾಗುತ್ತೆ. ಅವರು ಯಾವಾಗ ಬೇಕಾದ್ರೂ ಆ ಬಾಣವನ್ನ ಬಿಡಬಹುದು. ಆ ಒಂದು ಕಾರಣಕ್ಕೆ ಇನ್ನೊಂದು ಆಕ್ಷೇಪ 8, ಎಲ್ರಿಗೂ ಕೂಡ ಮೀಸಲಾತಿ ಬೇಕು, ಆದ್ರೆ ಉಪಜಾತಿಗಳ ಮುಂದೆ ಲಿಂಗಾಯತ ಅಂತ ಬರ್ತಿದ್ರೆ ಸೌಲಭ್ಯ ಇಲ್ಲ ಎನ್ನುವಂಥದ್ದು. ಆಕ್ಷೇಪ 9, ಒಳ ಮೀಸಲಾತಿಗೆ ತಮ್ಮ ಒಪ್ಪಿಗೆ ಇಲ್ಲ, ಅದನ್ನ ಕೂಡಲೇ ಕೈಬಿಡಿ. ನಮ್ಮೆಲ್ಲ ಸಮುದಾಯದ ನಾಯಕರಿಂದಲೂ ಕೂಡ ಪತ್ರ ಬರಿತಾ ಇದ್ದೀವಿ, ದಯವಿಟ್ಟು ಈ ಒಂದು ಒಳ ಮೀಸಲಾತಿ ಇದೆಯಲ್ಲ ಅದಕ್ಕೆ ನಮ್ಮ ಒಪ್ಪಿಗೆ ಇಲ್ಲವೇ ಇಲ್ಲ. ಕಾಂಗ್ರೆಸ್ ಪಕ್ಷದ ಒಂದು ಭವಿಷ್ಯ ಈ ಒಂದು ಸಮಯದಲ್ಲಿ ಇದೆ, ಅದನ್ನ ದಯವಿಟ್ಟು ಒಳ ಮೀಸಲಾತಿಯನ್ನು ಏನಿದೆ ಅದನ್ನ ದಯವಿಟ್ಟು ಕೈ ಬಿಟ್ಬಿಡಿ, ಇದು ಯಾರಿಗೂ ಒಳ್ಳೆಯದಿಲ್ಲ ಅಂತ ಹೇಳಿ ಪತ್ರವನ್ನ ಬರೆದಿದ್ದಾರೆ. ಎಸ್ ವೀಕ್ಷಕರೇ, ಈ ವಿಚಾರವನ್ನು ನಾನು ನಿಮ್ಗೆ ಹೇಳಲೇಬೇಕು. ಯಡಿಯೂರಪ್ಪ ಅವರು ಪಕ್ಷವನ್ನ ಲಿಂಗಾಯತರನ್ನ ಒಗ್ಗೂಡಿಸಿ ಪಕ್ಷವನ್ನ ಕಟ್ಟಿದವರು. ಈಗ ಅಧಿಕಾರದಲ್ಲಿರುವುದು ಕಾಂಗ್ರೆಸ್. ಆ ಒಂದು ಕಾರಣಕ್ಕೆ ಈಗ ನಾವು ಬಿಜೆಪಿಗರಿಗೆ ಬಾಣವನ್ನ ಕೊಡಬಾರದು. ವೀರಶೈವ ಲಿಂಗಾಯತ ಸಚಿವರು ಒಗ್ಗಟ್ಟುಗೂಡಿ ಸಿಎಂ ಸಿದ್ದರಾಮಯ್ಯಗೆ ಇಕ್ಕಟ್ಟು ತರ್ತಾ ಇದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಅವರೇ ಸ್ವಲ್ಪ ಸಹನೆ ಇರಲಿ, ತಾಳ್ಮೆ ಇರಲಿ ಅಂತ ಹೇಳಿ ವೀರಶೈವ ಲಿಂಗಾಯತ ನಾಯಕರೆಲ್ಲರೂ ಕೂಡ ಸಿದ್ದರಾಮಯ್ಯ ಅವರನ್ನ ತಣ್ಣಗೆ ಮಾಡ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.